ವೆಲ್ಕಮ್ ಟು ಆಲ್ GR ಕ್ಲಾಸಸ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಭಾಗ 1 ಹಾಗೂ ಭಾಗ 1ರಲ್ಲಿ ಇರ್ತಕ್ಕಂತಹ 4 ವಿಧಿಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಸೊ ಇಂದಿನ ಈ ವಿಡಿಯೋದಲ್ಲಿ ಭಾರತದಲ್ಲಿ ರಾಜ್ಯಗಳ ಬೆಳವಣಿಗೆ ಹೇಗಾದು ಎನ್ನುವುದರ ಕುರಿತು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ಸ್ ಅಂತ ಹೇಳ್ತಾ, ಭಾರತದಲ್ಲಿ ರಾಜ್ಯಗಳ ಬೆಳವಣಿಗೆ 1947ರಂದು ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ನಮ್ಮ ದೇಶ ಸ್ವತಂತ್ರವನ್ನು ಪಡೆದಾಗ ಒಟ್ಟು 552 ದೇಶೀಯ ಸಂಸ್ಥಾನಗಳು ಇದ್ದು ಅಂತ ಹೇಳಲಾಗ್ತದೆ. ಸೊ 552 ದೇಶೀಯ ಸಂಸ್ಥಾನದೊಳಗೆ 549 ಇವು ಭಾರತದ ಒಕ್ಕೂಟಕ್ಕೆ ಸೇರಿದ್ರೆ ಮೂರು ಸಂಸ್ಥಾನಗಳು ಇವು ಯಾವುದೇ ಪಾಕಿಸ್ತಾನಕ್ಕೂ ಸೇರಲ್ಲ, ಭಾರತದ ಒಕ್ಕೂಟಕ್ಕೂ ಸೇರಲ್ಲ. ಇವು ಸ್ವತಂತ್ರವಾಗಿರಲು ಇಷ್ಟವನ್ನು ಪಡ್ತಾವ, ಸ್ವತಂತ್ರವಾಗಿರ್ತಾವ. ಸೊ ನಂತರ ಸೆಪ್ಟೆಂಬರ್ 17, 1948ರಂದು ಇವುಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಗ್ತದೆ. ಸೊ ಈ ಮೂರು ಸಂಸ್ಥಾನಗಳು ಯಾವುವಂತಂದರೆ ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ್. ಕಾಶ್ಮೀರವನ್ನು ಒಪ್ಪಂದದ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲಾಗ್ತದೆ. ಜುನಾಗಢ ಸಂಸ್ಥಾನವನ್ನು ಮತದಾನದ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲಾಗ್ತದೆ. ಹಾಗೆ ಹೈದರಾಬಾದ್ ಸಂಸ್ಥಾನವನ್ನು ಪೊಲೀಸ್ ಕಾರ್ಯಾಚರಣೆಯ ಮೂಲಕ, ಹೀಗೆ 3 ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಯಶಸ್ವಿಯಾಗಿ ಸೇರಿಸಲಾಗ್ತದೆ. ಹಾಗೆ ಈ ಏಕೀಕೃತ ಭಾರತವನ್ನು ರಚಿಸಿದ ನಂತರ ಒಂದು ಆಡಳಿತದ ಅನುಕೂಲಕ್ಕಾಗಿ ಇವುಗಳನ್ನು ವಿಭಾಗಗಳನ್ನಾಗಿ ಮಾಡಬೇಕಾಗ್ತದೆ. ಸೊ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬೇಕಂತೇಳಿ ಒತ್ತಡ ಜಾಸ್ತಿ ಹೆಚ್ಚಾಗ್ತದೆ. ಸರ್ಕಾರ ಈ ಒತ್ತಡ ಹೆಚ್ಚಾದಾಗ ಸರ್ಕಾರ 2 ಆಯೋಗ ಮತ್ತು ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ ಈ ವಿಷಯದ ಕುರಿತು ಚರ್ಚೆಯನ್ನು ಮಾಡಲಿಕ್ಕೆ. ಹೀಗೆ ರಚನೆಯಾದಂತಹ ಮೊದಲನೇ ಆಯೋಗ ಅಂತಂದರೆ SK ದಾರ್ ಆಯೋಗ ಅಂತ ಹೇಳ್ತೀವಿ. ಇದು 1948ರಲ್ಲಿ ನೇಮಕ ಆಗ್ತದೆ. ಅದೇ 1948ರಲ್ಲಿ ತನ್ನ ಒಂದು ವರದಿಯನ್ನು ನೀಡ್ತದೆ. ಈ ವರದಿಯ ಶಿಫಾರಸು ಏನಾಗಿರ್ತದೆ ಅಂತಂದರೆ, ಆಡಳಿತದ ಅನುಕೂಲಕ್ಕೆ ತಕ್ಕಂತೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳ್ತದೆ. ಅಂದರೆ ಭಾಷೆಯ ಆಧಾರವನ್ನು ಇಟ್ಟುಕೊಳ್ಳದೆ ಆಡಳಿತದ ಅನುಕೂಲಕ್ಕೋಸ್ಕರ ಅಲ್ಲಿ ರಾಜ್ಯಗಳ ರಚನೆ ಆಗಬೇಕು ಅಂತೀವಿ ಶಿಫಾರಸನ್ನು ಕೊಡ್ತದೆ SK ದಾರ್ ಆಯೋಗ. ತದನಂತರ JVP ಸಮಿತಿ ಅಂತ ಬರ್ತದೆ. ಇದು 1948ರಂದು ನೇಮಕವಾಗಿ 1949ರಲ್ಲಿ ತನ್ನ ಒಂದು ವರದಿಯನ್ನು ನೀಡ್ತದೆ. ಸೊ ಇದರ ವರದಿಯ ಪ್ರಕಾರ ಇದು ಹೇಳ್ತದೆ, ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸುವುದು ಅಸಾಧ್ಯದ ಮಾತು ಅಂತ ಹೇಳ್ತದೆ. ಅಂದರೆ ಭಾಷೆಯ ಆಧಾರದ ಮೇಲೆ ನಾವು ರಾಜ್ಯಗಳನ್ನು ರಚಿಸೋದು ಅಸಾಧ್ಯ ಅಂತ JVP ಸಮಿತಿ ಹೇಳ್ತದೆ. 1951-52ರ ಮಧ್ಯೆ ಹಲವಾರು ರಾಜ್ಯಗಳು ಏನು ಮಾಡ್ತಾವಂದ್ರೆ, ವಿಶೇಷವಾಗಿ ಹೇಳಬೇಕಂದ್ರೆ ದಕ್ಷಿಣದ ರಾಜ್ಯಗಳು ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸ್ಬೇಕಂತೇಳಿ ಪಟ್ಟು ಹಿಡಿತಾವ. ಈ ಒಂದು ಮಧ್ಯೆ 1952 ಡಿಸೆಂಬರ್ನೊಳಗೆ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನಂತಂದರೆ, ಇವ ಕಾಂಗ್ರೆಸ್ ವ್ಯಕ್ತಿಯಾಗಿರ್ತಾನೆ. ಸೊ ಇವ ಮದ್ರಾಸ್ ಪ್ರಾಂತ್ಯದೊಳಗೆ ಅಮರಣಾಂತಿಕ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಅಕಾಲಿಕವಾಗಿ 56ನೇ ದಿನಕ್ಕೆ ಏನಾಗ್ತಾನೆ, ಮರಣವನ್ನು ಹೊಂದ್ತಾನೆ. ಇದರ ಒಂದು ಪರಿಣಾಮವಾಗಿ ಉದ್ವಿಗ್ನ ಪರಿಸ್ಥಿತಿಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಮ್ಮ ಭಾರತ ಸರ್ಕಾರ ಮದ್ರಾಸ್ ಪ್ರಾಂತ್ಯದಿಂದ ತೆಲುಗು ಭಾಷೆಯನ್ನು ಆಡ್ತಕ್ಕಂಥ ಪ್ರದೇಶವನ್ನು ಏನು ಮಾಡ್ತದೆ, ವಿಂಗಡಿಸಿ 1953ರೊಳಗೆ ಪ್ರಪ್ರಥಮ ರಾಜ್ಯವನ್ನು ರಚಿಸಲಾಗ್ತದೆ. ಅದುವೇ ಆಂಧ್ರ ಪ್ರದೇಶ ಅಂತ ಹೇಳಲಾಗ್ತದೆ. ಸೊ ಮೊದಲ ರಾಜ್ಯವನ್ನು ರಚಿಸಿದ ನಂತರ ಇನ್ನುಳಿದ ಎಲ್ಲ ಪ್ರದೇಶಗಳು ಕೂಡ ಮತ್ತೆ ರಾಜ್ಯವನ್ನು ರಚಿಸುವಂತೆ ಸರ್ಕಾರದ ಮೇಲೆ ಮತ್ತೆ ಒತ್ತಡವನ್ನು ಹಾಕಲಿಕ್ಕೆ ಶುರು ಮಾಡಿಕೊಳ್ತವೆ. ತದನಂತರ ಫಜಲ್ ಅಲಿ ಆಯೋಗ, ಮೂರನೆಯದಾಗಿ ಫಜಲ್ ಅಲಿ ಆಯೋಗ ರಚನೆಗೊಳ್ತದೆ. ಈ ಫಜಲ್ ಅಲಿ ಆಯೋಗ ನೇಮಕ 1955ರಲ್ಲಿ ನೇಮಕಗೊಳ್ತದೆ. ಇದರ 2 ಸದಸ್ಯರು, ಫಜಲ್ ಅಲಿ ಅಧ್ಯಕ್ಷನಾದರೆ 2 ಸದಸ್ಯರು HN ಕುಂಜ್ರು ಮತ್ತು KM ಪಣಿಕ್ಕರ್ ಅಂತ ಹೇಳ್ತೀವಿ. ಸೊ ಈ ಫಜಲ್ ಅಲಿ ಆಯೋಗದ
ಪ್ರಮುಖ ಶಿಫಾರಸುಗಳು ಏನಾಗಿದ್ದಪ್ಪ ಅಂತಂದ್ರೆ ಇದು ಹೇಳ್ತದ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆ. ಆದರೆ ಇದು ಹೇಳ್ತದ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ, ಆದರೆ ಈ ಒಂದು ಭಾಷೆ ಮತ್ತು ಒಂದು ರಾಜ್ಯ ಅಂದರೆ ಒಂದು ಭಾಷೆ ಒಂದು ರಾಜ್ಯ ಅನ್ನೋ ತತ್ವವನ್ನು ಅನುಸರಿಸಬಾರ್ದು ಅಂತ ಹೇಳ್ತದ. ಅಂದರೆ ಎಷ್ಟು ಭಾಷೆ ಇರ್ತಾವಲ್ಲ ಅಷ್ಟು ರಾಜ್ಯಗಳನ್ನಾಗಿ ಮಾಡಕೂಡದು ಅಂತ ಹೇಳ್ತದ. ಆ ತತ್ವವನ್ನು ಅನುಸರಿಸಕೂಡದು ಅಂತ ಹೇಳ್ತದ. ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ರಚಿಸುವಾಗ ದೇಶದ ಸಾರ್ವಭೌಮ ಮತ್ತು ಏಕತೆಗೆ ಮತ್ತು ಅದರ ಭಾವೈಕ್ಯತೆಗೆ, ಸಂಸ್ಕೃತಿಗೆ ಮತ್ತು ಅದರ ಆಡಳಿತಕ್ಕೆ ಗಮನ ಕೊಡಬೇಕು ಅಂತ ಹೇಳ್ತದ. ಆ ಗಮನ ಕೊಟ್ಟು ರಾಜ್ಯವನ್ನು ರಚಿಸಬೇಕು ಅಂಥೇಳಿ ಈ ಪಜಲಲ್ಲಿ ಆಯೋಗ ಏನು ಮಾಡ್ತದೆ, ತನ್ನ ಒಂದು ಶಿಫಾರಸನ್ನು ನೀಡ್ತದೆ. ಈ ಶಿಫಾರಸನ್ನು ಸ್ವೀಕರಿಸಿದ ಭಾರತ ಸರ್ಕಾರ ಏನು ಮಾಡುತ್ತೆ ಅಂದರೆ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಅಂತಕ್ಕಂಥದ್ದನ್ನು ಪಾಸು ಮಾಡಿ 14 ರಾಜ್ಯ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಅದು ಸ್ಥಾಪನೆ ಮಾಡ್ತದೆ. ಹೀಗೆ ಸ್ಥಾಪನೆ ಆದಂತಹ ಆ 14 ರಾಜ್ಯಗಳು ಯಾವುವು ಅಂತಂದರೆ ಆಂಧ್ರ ಪ್ರದೇಶ್, ಅಸ್ಸಾಂ, ಬಿಹಾರ್, ಮದ್ರಾಸ್, ಬಾಂಬೆ, ಜಮ್ಮು ಮತ್ತು ಕಾಶ್ಮೀರ, ಕೇರಳ, ಮಧ್ಯಪ್ರದೇಶ್, ಮೈಸೂರು, ಒರಿಸ್ಸಾ, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ. ಈ 14 ರಾಜ್ಯಗಳಾದರೆ ಇನ್ನೂ 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸ್ತದೆ. ಸೊ ಕೇಂದ್ರಾಡಳಿತ ಪ್ರದೇಶಗಳೆಂದರೆ ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್, ಹಿಮಾಚಲ ಪ್ರದೇಶ್, ಲಕ್ಕದೇವಿ, ಮಿನಿಕಾಯ್, ಪೀಸ್ಲ್ಯಾಂಡ್, ಮಣಿಪುರ್ ಆ್ಯಂಡ್ ತ್ರಿಪುರ. ಹೀಗೆ 14 ರಾಜ್ಯ ಮತ್ತು 6 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚಿಸಿಕೊಳ್ತದೆ. ಹಾಗೆ 1956ರ ನಂತರ ಮತ್ತೆ ಕೆಲವೊಂದಿಷ್ಟು ರಾಜ್ಯಗಳು ರಚನೆ ಆಗ್ತಾ ಬರ್ತಾವೆ. 1956ರ ನಂತರ ರಚನೆಯಾದಂಥ ರಾಜ್ಯಗಳಂತಂದರೆ ಗುಜರಾತ್ ರಾಜ್ಯ ಇದು 1960ರಲ್ಲಿ 15ನೇ ರಾಜ್ಯವಾಗಿ ರಚನೆಗೊಳ್ತದೆ. ನೆಕ್ಸ್ಟ್ ನಾಗಾಲ್ಯಾಂಡ್ ಇದು 1963ರಂದು 16ನೇ ರಾಜ್ಯವಾಗಿ ರಚನೆಗೊಂಡ್ರೆ ಹರಿಯಾಣ 1966ರಲ್ಲಿ 17ನೇ ರಾಜ್ಯವಾಗಿ ರಚನೆಗೊಳ್ತದೆ. ಹಿಮಾಚಲ ಪ್ರದೇಶವು ಕೂಡ 1971ರಲ್ಲಿ 18ನೇ ರಾಜ್ಯವಾಗಿ ರಚನೆಗೊಳ್ತದೆ. ಮುಂದುವರೆದು ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ ಈ 3 ರಾಜ್ಯಗಳು 1972ರೊಳಗೆ ಏನು ಮಾಡ್ತಾವ, ಕ್ರಮವಾಗಿ 19, 20, 21ನೇ ರಾಜ್ಯಗಳಾಗಿ ರಚನೆಗೊಳ್ತಾವ. ಸಿಕ್ಕಿಂ ಇದು 1975ರಲ್ಲಿ 22ನೇ ರಾಜ್ಯವಾಗಿ ರಚನೆಗೊಳ್ತದೆ. ನೆಕ್ಸ್ಟ್ ಮಿಜೋರಾಂ, ಅರುಣಾಚಲ ಪ್ರದೇಶ ಮತ್ತು ಗೋವಾ ಇವು 1987ರಲ್ಲಿ 23, 24, 25ನೇ ರಾಜ್ಯವಾಗಿ ರಚನೆಗೊಳ್ತಾವ. ಛತ್ತೀಸ್ಗಢ, ಉತ್ತರಾಖಂಡ, ಜಾರ್ಖಂಡ್ ಇವು ಕೂಡ 26ನೇ, 27, 28ನೇ ರಾಜ್ಯಗಳಾಗಿ 2000ರಲ್ಲಿ ಈ ರಾಜ್ಯಗಳು ರಚನೆಗೊಳ್ತಾವ. ಇತ್ತೀಚೆಗೆ ಹೇಳಬೇಕಂದ್ರೆ ತೆಲಂಗಾಣ ರಾಜ್ಯ ಆಂಧ್ರ ಪ್ರದೇಶದಿಂದ 2014ರಲ್ಲಿ 29ನೇ ರಾಜ್ಯವಾಗಿ ರಚನೆಗೊಳ್ತದೆ. ಇದಿಷ್ಟು ನಮ್ಮ ಒಂದು ಭಾರತದಲ್ಲಿ ರಾಜ್ಯಗಳ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಸೊ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.